ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಡಿಫ್ರೆಂಟ್ ಆಗಿರುವಂತಹ ನಮ್ಮ ನೇಚರಲ್ಲಿ ಸಿಗುವಂತಹ ಎಲೆ ಉಂಟಲ್ಲ, ಅದನ್ನು ಒಂದು ಉಪಯೋಗಿಸಿ ನಾವೊಂದು ಆರಿ ವರ್ಕ್ ಮಾಡುವ. ಸೊ ಅದಕ್ಕಾಗಿ ನಮಗೊಂದೀಗ ಎಲೆ ಬೇಕು, ಅಂದರೆ ಗಿಡದ್ದು ಎಲೆ ಇರುತ್ತಲ್ಲ ಅದು. ಸೊ ಅದನ್ನೇ ಹುಡುಕ್ತಿದ್ದೇನೆ. ಸೊ ಮಳೆಗಾಲ ಆದ ಕಾರಣ ಫುಲ್ಲು ನೀರೆಲ್ಲ ಬಂದು ಫುಲ್ಲು ಒಂಥರ ಹಸಿರಾಗಿದೆ ಫುಲ್ಲು. ನೋಡುವ ಈಗ ಯಾವ ಟೈಪ್ ಎಲೆ ಸಿಗುತ್ತೆ ಅಂತ. ತುಂಬ ವೆರೈಟಿದು ಎಲೆ ಸಿಗುತ್ತೆ ನಮಗೆ ನಮ್ಮ ಮನೆ ಹತ್ರನೇ. ಸೊ ಇದರಲ್ಲಿ ಯಾವುದು ನಮಗೆ ಬೇಕಾಗತ್ತೆ ಅದನ್ನು ತಗೊಳ್ಳುವ. ಇಂಥ ಆರಿ ವರ್ಕ್ ಯಾರು ಮಾಡಿರಲಿಕ್ಕಿಲ್ಲ ಕಾಣಬೇಕು, ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ಹೀಗೆ ಆರಿ ವರ್ಕ್ ಯಾರಾದರೂ ಮಾಡ್ತಾರೆ ಅಂತ. ನಾನೊಂದು ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡುವ ಅಂತ. ಸೊ ಕೊನೆಗೂ ನಮಗೊಂದು ಎಲೆ ಸಿಕ್ಕಿತ್ತು, ಅಂದರೆ ಡಬಲ್ ಶೇಡ್ ಇದ್ದಿದ್ದು ಎಲೆ ಇದರಲ್ಲಿ, ಬ್ರೌನ್ ಮತ್ತು ಗ್ರೀನ್ ಕಲರ್. ಇದನ್ನು ತಗೊಂಡೆ ನಾನು, 2 ಎಲೆ ತಗೊಂಡೆ, ಯಾಕಂದರೆ ನಮಗೆ ಅದು ಒಂದು ಯಾವುದಾದ್ರು ಹರಿದರೆ ಇನ್ನೊಂದು ನಮ್ಗೆ ಯೂಸ್ ಆಗುತ್ತಲ್ಲ, ಅದಕ್ಕೋಸ್ಕರ. ಬನ್ನಿ, ಅದು ಎಲೆಯಲ್ಲಿರೋ ಸ್ವಲ್ಪ ಏನಾಗುತ್ತೆ, ಅದು ಸ್ವಲ್ಪ ಅಂಟಿದೆ ಎಲೆ, ಏನು ಡ್ರೈ ಆದಮೇಲೆ ಒಂದು ಅಂಟ್ತದಲ್ಲ ನಾವು ನೀರು ಬಿದ್ದಾಗ, ಹಾಗೆ. ಈಗ ಫಸ್ಟಿಗೆ ನಾವು ಇದನ್ನು ತೊಳ್ಕೊಳ್ಳುವ. ಫಸ್ಟಿಗೆ ಎಲೆ ಫಸ್ಟು ಕ್ಲೀನ್ ಆಗಬೇಕು, ಯಾಕಂದರೆ ಈಗ ಮಳೆ ಆಗಿರುವ ಕಾರಣ ತುಂಬ ಅದರಲ್ಲಿ ಹುಳ ಎಲ್ಲ ಇರುತ್ತೆ, ಅದಕ್ಕೋಸ್ಕರ ಫಸ್ಟ್ ತೊಳ್ಕೊಳ್ಳುವ ನಾವು ಎಲೆನ. ಸೊ ನಾನು ಡಿಫ್ರೆಂಟಾಗಿ ಒಂದು ಟ್ರೈ ಮಾಡ್ತಿದ್ದೇನೆ, ಬಟ್ ಗೊತ್ತಿಲ್ಲ ನನಗೆ ಹೇಗೆ ಬರುತ್ತೆ ಅಂತ. ಬನ್ನಿ ನೋಡುವ ಹೇಗೆ ಬರುತ್ತೆ ಅಂತ. ಫಸ್ಟಿಗೆ ನಾವು ಇದನ್ನು ಡ್ರೈ ಮಾಡಿಕೊಳ್ಬೇಕು, ಅಂದರೆ ಸ್ವಲ್ಪ ಯಾವುದಾದ್ರು ಹಳತ್ತು ಬಟ್ಟೆ ಇದ್ದರೆ ಅದರಲ್ಲಿ ಒರೆಸಿ, ಕಾಟನ್ ಬಟ್ಟೆ ಒರೆಸಬೇಕು. ಕಾಟನ್ ಬಟ್ಟೆಯಲ್ಲಿ ಒರೆಸಿದ್ರೆ ನಿಮಗೆ ಬೇಗ ನೀರು ಬೇಗ ಹೋಗುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಕಾಟನ್ ಬಟ್ಟೆಯಲ್ಲಿ 2 ಎಲೆನ ಒರೆಸಿ ತಗೊಳ್ತಾ ಇದ್ದೇನೆ. ಗೊತ್ತಿಲ್ಲ ನನಗೆ ಫೈನಲ್ ಡಿಸೈನ್ ಹೇಗೆ ಬರುತ್ತೆ ಅಂತ. ಇದು ನಾನು ಜನ್ಮದಲ್ಲಿ ಮಾಡಲಿಲ್ಲ, ಇವತ್ತು ಒಂದು ಫಸ್ಟ್ ಟ್ರೈ ಮಾಡಿದ್ದು. ಅಂದರೆ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡುವ, ಯಾವಾಗಲೂ ಬಟ್ಟೆಯಲ್ಲಿ ಥ್ರೆಡ್ಡಲ್ಲಿ ಮಾಡೋದಲ್ಲ, ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡುವ ಅಂತ ಬಂದೆ ನಾನು. ಸೊ ನೋಡಿ, ನಾನು ಫಸ್ಟಿಗೆ ಎಲೆ ಫುಲ್ ಡ್ರೈ ಆಯಿತು, ಒಂದು ಬಟ್ಟೆ ಮೇಲೆ ಇಟ್ಕೊಂಡು ಅದಕ್ಕೆ ನಾನೀಗ ಚೈನ್ ಸ್ಟಿಚ್ ಹಾಕ್ತಾಯಿದ್ದೆ. ಇದನ್ನು ಎಷ್ಟು ಜಾಗ್ರತೆಯಲ್ಲಿ ಮಾಡಬೇಕಂದ್ರೆ, ಇದು ಬಟ್ಟೆ ಆದರೆ ಹರಿಯಲ್ಲ ನಾವು ಸ್ಟಿಚ್ ಮಾಡುವಾಗ, ಬಟ್ ಎಲೆ ಅಲ್ವಾ, ಎಲೆ ಆದರೆ ಹರಿಯುತ್ತೆ. ಸೊ ಆದಷ್ಟು ನೀಟಾಗಿ ಸ್ಟಿಚ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ನಾನೀಗ ಫಸ್ಟಿಗೆ ಮಿಡಲಿಗೆ ಒಂದು ಚೈನ್ ಸ್ಟಿಚ್ ಕೊಟ್ಟೆ. ಇದು ಅದೇನು ಗೊತ್ತಾ, ಈ ಟೈಪ್ ಇದೆಲ್ಲ ನಿಮಗೆ ವಾಲ್ ಹ್ಯಾಂಗಿಂಗಲ್ಲಿ ಮಾಡಿ ಹಾಕ್ಬೋದು. ಆ್ಯಕ್ಚುಲಿ ಇದು ಈಗ ಮಾಡುವ ಹಸಿರು ಉಂಟಲ್ಲ, ಅದು ನೆಕ್ಸ್ಟ್ ನೀವು ಸ್ವಲ್ಪ ಟೈಮ್ ಆದಮೇಲೆ ಅದು ಇದಾಗುತ್ತೆ. ಏನಾಗುತ್ತೆ ಅಂದರೆ, ಸ್ವಲ್ಪ ಡ್ರೈ ಆದಮೇಲೆ ಒಣಗುತ್ತಲ್ಲ, ಒಣಗುವಾಗ ಕೂಡ ಈ ಸ್ಟಿಚಸ್ ಹಾಗೇನಿರುತ್ತೆ. ಇದಕ್ಕೆ ಬೆಸ್ಟ್ ಎಲೆ ಯಾವುದು ಗೊತ್ತಾ, ನಮ್ಮ ಅಶ್ವತ್ಥ ಮರದ ಎಲೆ ಬರುತ್ತೆ ನೋಡಿ, ಅದರಲ್ಲಿ ನೀವು ನೀರು ಹಾಕಿದರೆ ಅದರ ಮೇಲ್ಗಡೆದು ಗ್ರೀನ್ ಕಲರ್ ಇರುತ್ತಲ್ಲ, ಹಸಿರು ಬಣ್ಣ ಹೋಗಿ ಒಳಗಡೆ ಒಂಥರ ನೆಟ್ಟೆಡ್ ಫ್ಯಾಬ್ರಿಕ್ ಆಗಿ ಆಗುತ್ತೆ. ಒಂದು ಅಶ್ವತ್ಥ ಮರದ್ದು ಎಲೆ ಅದು ತೊಗೊಂಡ್ರೆ ಬೆಸ್ಟ್. ಅದು ನಮ್ಮ ಮನೆಯಿಂದ ಸ್ವಲ್ಪ ದೂರ ಹೋಗಬೇಕು. ಸೊ ಹಾಗಾಗಿ ಈಗ ಮಳೆ ಎಲ್ಲ ಹೋಗ್ಲಿಕ್ಕಾಗೋಲ್ಲ. ಹಾಗಾಗಿ ನಾನು ನನ್ನ ಮನೆಯಲ್ಲಿರುವಂತಹ ಈ ಟೈಪಿದ್ದು ಎಲೆನ ತಗೊಂಡೆ. ನೋಡಿ, ಹೀಗೂ ಮಾಡ್ಬೋದಲ್ವ ಆರಿ ವರ್ಕ್. ನಮ್ಮ ಹತ್ರ ಕಲೆ ಇತ್ತು ಅಂದರೆ ನಾವು ಆ ಕಲೆನ ಯಾವುದ್ರಲ್ಲಿ ಬೇಕಾದ್ರೂ ಉಪಯೋಗಿಸಿ ಅದನ್ನೊಂದು ಚಂದದೊಂದು ಐಟಮ್ ಥರ ಮಾಡ್ಬೋದು. ಬಟ್ ನಮಗೆ ಮನಸ್ಸಿರಬೇಕು, ನಮಗೆ ಸ್ವಲ್ಪ ಕ್ರಿಯೇಟಿವಿಟಿ ಮೈಂಡ್ ಇರಬೇಕು, ಏನಾದರೂ ಸ್ಪೆಷಲಾಗಿ ಮಾಡುವ ಅಂತ. ಸೊ ಹಾಗೆ ನಾನೀಗ ಇದಕ್ಕೆ ಚೈನ್ ಸ್ಟಿಚ್ ಕೊಡ್ತಾಯಿದ್ದೇನೆ ನೋಡಿ, ಔಟರ್ ಲೈನಿಗೆ ಚೈನ್ ಸ್ಟಿಚ್ ಕೊಡ್ತಿದ್ದೇನೆ. ನಾನು ಬಟ್ಟೆಯಲ್ಲಿ ಮಾಡಲಿ ಎಲೆಯಲ್ಲಿ ಮಾಡಲಿ ಚೈನ್ ಸ್ಟಿಚ್ ಅಂತೂ ಕೊಡ್ತೇನೆ ಔಟರ್ ಲೈನಿಗೆ. ಸೊ ಈಗ ಔಟರ್ ಲೈನಿಗೆ ನಾನು ಚೈನ್ ಸ್ಟಿಚ್ ಕೊಡ್ತಾ ಇದ್ದೇನೆ. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ವ, ನನಗೂ ಖುಷಿ ಆಯಿತು ಏನಾದರೊಂದು ಬೇರೆ ಟೈಪ್ ಮಾಡುವ ಅಂತ. ಸೊ ಹಾಗಾಗಿ ಈಗ ಕೆಲವರು ಕೇಳುವರು, ಇದು ಮಾಡಿ ವೇಸ್ಟ್ ಅಲ್ಲ ಮೇಡಮ್, ಇದು ಮಾಡಿದ್ದು ವೇಸ್ಟ್ ಅಲ್ವ, ಇದು ಡ್ರೈ ಆದಮೇಲೆ ಅದು ಹೋಗುತ್ತಲ್ವ ಸ್ಟಿಚ್. ಬಟ್ ಡ್ರೈ ಆದಮೇಲೆ ಹೋಗುತ್ತೆ, ಬಟ್ ನಾವೀಗ ಒಂದು ವರ್ಕ್ ಮಾಡುವಾಗ ಒಂದು ಖುಷಿ ಇರುತ್ತಲ್ಲ, ಈಗ ಒಂದು ಡಿಫ್ರೆಂಟಾಗಿ ಡಿಸೈನ್ ಮಾಡುವಾಗ ಒಂದು ಖುಷಿ ಇರುತ್ತಲ್ಲ, ಅದು ಖುಷಿ ಎಲ್ಲೂ ಸಿಗಲಿಕ್ಕಿಲ್ಲ. ಅಂದರೆ ನಾವೊಂದು ಹೊಸತು ಯಾವುದಾದ್ರೂ ಟ್ರೈ ಮಾಡಿ ಅದೊಂದು ಚೆಂದ ಕಂಡ್ರೆ ನಮ್ಗೆ ತುಂಬ ಖುಷಿ ಆಗುತ್ತೆ. ಸೊ ಹಾಗಾಗಿ ಡ್ರೈ ಆದರೆ ಹೋಗೋದಿಲ್ಲ ಇದರಲ್ಲಿ. ಈಗ ಬಟ್ಟೆ ಮೇಲೆ ಡ್ರೈ ಆದ ಎಳೆ ಹಾಗೇನಿರುತ್ತೆ, ಸ್ವಲ್ಪ ಬ್ರೌನ್ ಕಲರ್ ಆಗಿ ಹಾಗೇನೇ ಇರುತ್ತೆ ಅಲ್ವ ಬಟ್ಟೆ ಮೇಲೆ. ಸೊ ನೋಡಿ, ನಾನು ಅದರದ್ದೊಂದು ಲೇಯರ್ ಉಂಟು ನೋಡಿ, ಅಂದರೆ ಒಂದೊಂದು ಅದರಲ್ಲಿ ಕಟ್ ಶೇಪ್ ಬಂದಿರುತ್ತೆ ನೋಡಿ, ನ್ಯಾಚುರಲ್ ಆಗಿ ಬಂದಿರುತ್ತೆ ಎಲೆಯಲ್ಲಿ. ನಾವು ಆರಿ ವರ್ಕಲ್ಲೆಲ್ಲ ನಾವು ಮಾಡಬೇಕು ಈ ಟೈಪ್ ಇದ್ದು ಲೈನ್ ಎಲ್ಲ, ಬಟ್ ಆ ಎಲೆಯಲ್ಲಿ ದೇವರು ಕೊಟ್ಟಿರುವಂತಹ ಒಂದು ಆರ್ಟ್ ಇರುತ್ತೆ ಅಲ್ವಾ, ನಾವು ಮಾಡಿರೋದಲ್ಲ ಎಲೆಯಲ್ಲೆಲ್ಲ, ಅದು ದೇವರು ಕೊಟ್ಟಿರೋ ದೇವರ ಸೃಷ್ಟಿ. ಸೊ ಅದರ ಮೇಲೆ ನಾವು ಸ್ವಲ್ಪ ಚೈನ್ ಸ್ಟಿಚ್ ಹಾಕ್ತಿದ್ದೇವೆ, ಅದೇ ಲೈನ್ಗೆ ಚೈನ್ ಸ್ಟಿಚ್ ಹಾಕ್ತಾ ಬರ್ತೇನೆ ನೋಡಿ. ಪ್ಲೀಸ್ ಈ ವಿಡಿಯೋನ ಎಂಡ್ವರೆಗೆ ನೋಡಿ ಆಯಿತಾ. ನಾನು ನಿಮಗೋಸ್ಕರ ಒಂದು ಸ್ಪೆಷಲಾಗಿ ಟ್ರೈ ಮಾಡಿದ್ದೇನೆ, ಹೇಗೆ ಬಂದಿದೆ ಅಂತ ನೋಡಿ ವೀಡಿಯೋಸು. ಓಕೆ,
ಸೊ ಈಗ ಮಾಡ್ತಿದ್ದೇನೆ. ಸೊ ನಮ್ಮಲ್ಲಿ ಆರಿ ವರ್ಕ್ ಆನ್ಲೈನ್ ಕ್ಲಾಸ್ ಇದೆ, ಬಟ್ ಈ ಟೈಪ್ ಇದು ಮಾಡೋದಲ್ಲ ಆನ್ಲೈನ್ ಕ್ಲಾಸ್. ನಿಮ್ಮ ಬ್ಲೌಸಿಗೆ, ನಿಮ್ಮ ಡ್ರೆಸ್ಸಿಗೆ ಮಾಡುವಂತಹ ಆರಿ ವರ್ಕ್ ಆನ್ಲೈನ್ ಕ್ಲಾಸ್ ಇದೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಜಾಯ್ನ್ ಆಗಿ, ನಾನು ಕೆಳಗಡೆ ನಂಬರ್ ಕೊಟ್ಟಿರ್ತೇನೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಒಂದು ಮಾಡ್ಕೊಳ್ಳಿ. ಮತ್ತು ಲೈಕ್ ಆಯಿತು ಅಂದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ನಾನು ಲಾಸ್ಟ್ ವೀಡಿಯೋ ನನ್ನ ಪರಿಚಯದ ಒಂದು ವಿಡಿಯೋ ಹಾಕಿದ್ದೆ. ಸೊ ತುಂಬ ಜನ ಬೇಜಾರಾಯಿತು ಮೇಡಮ್ ಅಂತ ಹೇಳಿ ವಾಟ್ಸಪ್ಪಲ್ಲೂ ಮೆಸೇಜ್ ಮಾಡಿದ್ರಿ, ಯಾವುದು ಕಮೆಂಟ್ಸಲ್ಲೂ ತುಂಬ ಜನ ಮೆಸೇಜ್ ಮಾಡಿದ್ರಿ. ವಾಟ್ಸಪ್ಪಲ್ಲಿ ಕೆಲವರು ವೀಡಿಯೋದು ಸ್ಕ್ರೀನ್ಶಾಟ್ ತೆಗೆದು ನನಗೆ ಕಳಿಸಿ, ಓ ಮೇಡಮ್ ಇಷ್ಟು ನೀವು ಕಷ್ಟದಿಂದ ಬಂದಿದ್ದೀರಾ, ಒಳ್ಳೇದಾಗಲಿ, ದೇವರು ಒಳ್ಳೇದು ಮಾಡಲಿ ಅಂತ ತುಂಬ ಜನ ಹೇಳ್ತಿದ್ರಿ. ಅದು ನಮಗೆ ಹೇಳೋದಲ್ಲ, ಅದು ನನಗೊಂದು ಆಶೀರ್ವಾದ ಮಾಡಿದಾಗೆ. ಈಗ ನನ್ನ ನೋವನ್ನು ನನ್ನಲ್ಲೇ ಇಟ್ಕೊಂಡಿದ್ದೆ ಇಷ್ಟು ವರ್ಷ, ನಾನು ಯಾರ ಹತ್ರನೂ ಶೇರು ಮಾಡಿಲ್ಲ. ಬಟ್ ನನಗೂ ಯೂಟ್ಯೂಬ್ ಅಂತ ಆಯಿತು, ಯೂಟ್ಯೂಬಾಗಿ ಒಂದು 6,000 ಜನ ಸಬ್ಸ್ಕ್ರೈಬರ್ ಆದರು. ಸೊ ನನ್ನ ಫ್ಯಾಮಿಲಿಯಲ್ಲಿ 6,000 ಜನ ಮೆಂಬರ್ಸ್ ಇದ್ದಾರೆ ಅಂತ ಆಯಿತು. ಅವರ ಜೊತೆ ನಾನು ಶೇರ್ ಮಾಡಿದೆ, ಅದು ಇನ್ನೂ ಜಾಸ್ತಿ ಜನಕ್ಕೆ ಶೇರ್ ಆಯಿತು ಆ ವೀಡಿಯೋಸ್ ಎಲ್ಲ. ಸೊ ನೋಡಿ ತುಂಬ ಜನಕ್ಕೆ ಬೇಜಾರಾಯಿತು. ಬಟ್ ನಾನು ಏನು ಗೊತ್ತಾ, ಯಾರಿಗೂ ಬೇಜಾರಾಗಬೇಕು ಅಂತ ನಾನು ವೀಡಿಯೋ ಮಾಡಿದಲ್ಲ. ನನ್ನದೊಂದು ಪರ್ಸ್ನಲ್ ಲೈಫ್, ಬೇರೆಯವರಿಗೆ ನನ್ನ ಹೆಸರು ಗೊತ್ತಿಲ್ಲ. ಕಾಲ್ ಮಾಡಿದವರೆಲ್ಲ ಕೇಳ್ತಿದ್ರು, ಮೇಡಮ್ ಫ್ಯಾಷನ್ ಪರ್ಫೆಕ್ಷನ್ ಚಾನಲ, ಮೇಡಮ್ ಶ್ರೀ ಸಾಯಿ ಎಂಬ್ರಾಯ್ಡರಿ, ಹಾಗೆ ನನ್ನ ಬಿಸ್ನೆಸ್ಸಿನ ಹೆಸರಲ್ಲಿ ನನ್ನನ್ನು ಗುರುತಿಸ್ತಿದ್ರೆ ಹೊರತು ನನ್ನ ಪರ್ಸ್ನಲಾಗಿ ನನ್ನ ಹೆಸರೇನು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸೊ ಆದ ಕಾರಣ ನನ್ನದೊಂದು ಸ್ವಲ್ಪ ನನ್ನ ಲೈಫ್ನ ಬಗ್ಗೆ ಹೇಳುವಂತ ನಾನು ಒಂದು ವೀಡಿಯೋ ಮಾಡಿದೆ. ತುಂಬ ಜನ ಮೆಸೇಜ್ ಮಾಡಿ, ಮ್ಯಾಮ್ ಒಳ್ಳೇದಾಗಲಿ ನಿಮಗೆ, ಮೇಡಮ್ ಒಳ್ಳೇದಾಗಲಿ ಅಂತ. ನಂಗೆ ತುಂಬ ಖುಷಿಯಾಯಿತು ಕೇಳಿ. ಆದರೆ ಅಷ್ಟು ಜನ ಯಾರೂ ಹೇಳಿಲ್ಲ ನಿಮ್ಗೆ ಒಳ್ಳೇದಾಗಲಿ ಅಂತ ಇಷ್ಟರವರೆಗೆ. ಸೊ ಹಾಗೆ ತುಂಬ ಖುಷಿಯಾಯ್ತು ನನಗೆ ಮಾತ್ರ ನಿನ್ನೆ ವೀಡಿಯೋ ಮಾಡಿ. ನಂಗೆ ಸ್ವಲ್ಪ ಹೆದರಿಕೆ ಆಯಿತು, ನಮ್ಮ ಈ ಪರ್ಸ್ನಲ್ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟು ಏನಾದ್ರು, ಕೆಲವರು ಇರ್ತಾರಲ್ಲ, ಕೆಲವರು ಏನಾದ್ರು ಹೇಳ್ತಾರಾ ಮೆಸೇಜ್ ಮಾಡಿ, ಏನಾದರೂ ಬ್ಯಾಡ್ ಕಮೆಂಟ್ಸ್ ಎಲ್ಲ ಬರುತ್ತಂತ. ಪರವಾಗಿಲ್ಲ, ಬಂದಿಲ್ಲ, ಯಾವುದು ಬ್ಯಾಡ್ ಕಮೆಂಟ್ಸ್ ಅಂತ ಬಂದಿಲ್ಲ ನನ್ನ ಯೂಟ್ಯೂಬಲ್ಲಿ. ಸೊ ಹಾಗೆ ತುಂಬ ಖುಷಿ ಆಯಿತು. ಈಗ ನೋಡಿ, ಇದು ಈಗ ನಾನು ಚೈನ್ ಸ್ಟಿಚ್ ಹಾಕ್ತಿದ್ದೇನೆ. ಈಗ ಚೈನ್ ಸ್ಟಿಚ್ ಈಗ ಕಂಪ್ಲೀಟ್ ಆಗ್ತಾ ಬಂತು. ಸೊ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಒಂದು ಮಾಡ್ಕೊಳ್ಳಿ. ಯಾರಿಗೆಲ್ಲ ಆರಿ ವರ್ಕ್ ಆನ್ಲೈನ್ ಕ್ಲಾಸ್ ಬೇಕು ಅವರಿಗೂ ನಮ್ಮಲ್ಲಿ ಆರಿ ವರ್ಕ್ ಆನ್ಲೈನ್ ಕ್ಲಾಸ್ ಇದೆ, ಕನ್ನಡದಲ್ಲಿದೆ. ಯಾರಿಗೆ ಬೇಕು ಜಾಯ್ನ್ ಆಗಿ, ನಾನು ಕೆಳಗಡೆ ನಂಬರ್ ಕೊಟ್ಟಿರ್ತೇನೆ. ನಿಮಗೆ ಜಾಯ್ನ್ ಆಗೋದಕ್ಕಿಂತ ಮುಂಚೆ ಏನಾದರೂ ಡೌಟ್ಸ್ ಇತ್ತು, ಹೇಗೆ ಕಲಿಬೋದಾ ಈ 35 ದಿವಸದ ಕೋರ್ಸಲ್ಲಿ, ಆನ್ಲೈನಲ್ಲಿ ಕಲಿಬೋದಾ ಅಂಥವ್ರ ಡೌಟ್ಸ್ ಇತ್ತು ಅಂದರೆ, ನನ್ನ ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟಲ್ಲಿ ನನ್ನ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಮಾಡಿರುವಂತಹ ವರ್ಕ್ ಇದೆ. ಸ್ಟಿಚಸ್ಸಿಂದ ಹಿಡಿದು ಅವರ ಬ್ಲೌಸಿಗೆ ಕೂಡ ಅವರು ಡಿಸೈನ್ ಮಾಡಿದ್ದಾರೆ, ಅದನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೇನೆ. ಪ್ಲೀಸ್ ಒಮ್ಮೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ಜಸ್ಟ್ ಅವರು 35 ಡೇಸಲ್ಲಿ ಕಲ್ತಿದ್ದಾರೆ. ಪ್ಲೀಸ್ ಒಮ್ಮೆ ಚೆಕ್ ಮಾಡಿಕೊಂಡು ಮತ್ತೆ ಬೇಕಾದ್ರೆ ನೀವು ಆರಿ ವರ್ಕ್ ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆಗ್ಬೋದು. ಈಗ ನಾನು ಏನು ಮಾಡಿದೆ ಅಂದರೆ, ನನ್ನ ಹತ್ರ ಒಂದು ದೊಡ್ಡ ಸ್ಟೋನ್ ಇತ್ತು, ಅದನ್ನು ಮಿಡಲಿಗೆ ಸ್ಟಿಚ್ ಮಾಡಿ, ಈಗ ಔಟರ್ ಲೈನಿಗೆ ನಾವು ಪರ್ಲ್ ಹಾಕುವ. ಸ್ವಲ್ಪ ಲಾಂಗ್ ಟೈಪ್ ಪರ್ಲ್ ಇದೆ, ಇದನ್ನು ಹಾಕುವ. ಇದು ಒಂದು ಈ ಎಳೆ ಉಂಟಲ್ಲ, ನಾವೀಗ ಸ್ಟಿಚ್ ಮಾಡಿದ್ದು, ನಿಮಗೆ ಹೇಗೆ ಕಾಣುತ್ತೆ ಹೇಳಿ ಅಂತೆ. ನನಗೆ ಈಗ ನೋಡುವಾಗ ಏನು ಗೊತ್ತಾ, ವೆಲ್ವೆಟ್ ಕ್ಲೋತ್ ಬರುತ್ತಲ್ಲ, ನನಗೀಗ ಹಾಗೆ ಕಾಣ್ತುಂಟು. ಆ ಎಲೆ ವೆಲ್ವೆಟ್ ಕ್ಲೋತನ್ನು ಲೀಫ್ನ ಶೇಪಲ್ಲಿ ಕಟ್ ಮಾಡಿ ಸ್ಟಿಚ್ ಮಾಡಿದಾಗೆ ಕಾಣ್ತುಂಟು, ವೆಲ್ವೆಟ್ ಕ್ಲೋತ್. ಬಟ್ ಇದು ರಿಯಲ್ ಆಗಿರುವಂತಹ ಎಳೆಯನ್ನೇ ನಾನು ತಗೊಂಡೋಗಿ ಸ್ಟಿಚ್ ಮಾಡಿದ್ದು. ಕಷ್ಟ ಇದೆ, ಸುಲಭ ಇಲ್ಲ, ಯಾಕಂದರೆ ತುಂಬ ಹರಿತಾ ಬರುತ್ತೆ. ಅಂದರೆ ಸ್ಟಿಚ್ ಮಾಡುವಾಗ ಎಳೆ ಉಂಟಲ್ಲ, ಅದು ಹರಿಯುತ್ತೆ. ಸೊ ಹಾಗಾಗಿ ನಾನು ಆದಷ್ಟು ನೀಟಾಗಿ ಮಾಡಿದ್ದೇನೆ. ಸೊ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೇನೆ. ಹೀಗೆ ನಾನು ಡಿಫ್ರೆಂಟ್ ಡಿಸೈನ್ಸ್ ಎಲ್ಲ ಟ್ರೈ ಮಾಡಿ ನಿಮಗೂ ಹಾಕ್ತೇನೆ. ನೋಡಿ ಖುಷಿ ಆಗುತ್ತೆ ಈ ಟೈಪೆಲ್ಲ ವರ್ಕ್ ಮಾಡಿದರೆ. ಮತ್ತು ನಮ್ಮದು ಇಲ್ಲಿ ವಾಲ್ ಹ್ಯಾಂಗಿಂಗ್ಸಲ್ಲೆಲ್ಲ ಮಾಡ್ಬೋದು. ಈಗ ಹ್ಯಾಂಡ್ಮೇಡ್ ಐಟಮ್ಸಿಗೆ ಇರುವಷ್ಟು ವ್ಯಾಲ್ಯೂ ನಾವು ಮಿಷಿನಲ್ಲಿ ಮಾಡಿದ ಐಟಮ್ಸಿಗೆ ಇಲ್ಲ. ಈಗದ್ದು ಲೇಟೆಸ್ಟ್, ಈಗದ್ದು ಏನು ನಡೀತಿದೆ ಕಾಲ ಟೈಮ್, ಅದರಲ್ಲಿ ನಾವು ಹ್ಯಾಂಡ್ಮೇಡ್ ಐಟಮ್ಸ್ ಇದೆಯಲ್ಲ, ನಾವು ಕೈಯಲ್ಲೇ ಮಾಡಿರುವಂತಹ ಐಟಮ್ಸಿಗೆ ವ್ಯಾಲ್ಯೂ ಜಾಸ್ತಿ. ಅಂದರೆ ಅದಕ್ಕೆ ಅಮೌಂಟ್ ಕೂಡ ಜಾಸ್ತಿ. ನೋಡಲಿಕ್ಕೆ ಅದು ಇನ್ನೊಂದು ಡಿಫ್ರೆಂಟ್ ಟೈಪ್ ಇರುತ್ತೆ. ಮೊದಲೆಲ್ಲ ಏನು ಮಿಷಿನಲ್ಲಿ ಮಾಡ್ತಿದ್ರು, ಎಲ್ಲ ಒಂದೇ ಟೈಪ್ ಬರ್ತಿತ್ತು. ಬಟ್ ಈಗ ಹ್ಯಾಂಡ್ ಬ್ಲೌಸ್ ಆಗಲಿ, ಹ್ಯಾಂಡ್ ಮೇಡ್ ಐಟಮ್ಸ್ ಆಗಲಿ, ಅಥವಾ ವಾಲ್ ಹ್ಯಾಂಗಿಂಗ್ಸ್, ಯಾವುದು ನಾವು ಹ್ಯಾಂಡ್ಮೇಡಾಗಿ ಮಾಡ್ತೇವೆ ಐಟಮ್ಮು, ಅದಕ್ಕೆ ಈಗಿನ ಕಾಲದಲ್ಲಿ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಮತ್ತು ನಮಗೆ ಟೈಮ್ ಪಾಸ್ ಆಗುತ್ತೆ. ನಾವು ಸುಮ್ಮನೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಕೂತ್ಕೊಂಡು ಈ ಎಂತ ಹೇಳೋದು, ನಮ್ಮಲ್ಲಿ ಇಲ್ಲಿ ಹೇಳ್ತಾರೆ ಮಾನಸಿಕ ಅಂತ, ತುಳುವಲ್ಲಿ ಎಂತ ಹೇಳೋದು, ಡಿಪ್ರೆಷನಿಗೆ ಹೋಗ್ತಾರಲ್ಲ. ಸೊ ಹಾಗೆ ಆಗ್ತಾರೆ ಈಗ ಇದ್ದು ಜನ್ರೇಷನ್ ಎಲ್ಲ. ಅಂದರೆ ಖಾಲಿ ಮೊಬೈಲ್ ನೋಡ್ತಾ. ಈಗ ನನ್ನ ವೀಡಿಯೋ ನೋಡಬೇಕಾದ್ರೂ ನೀವು ಮೊಬೈಲೇ ನೋಡಬೇಕು. ಬಟ್ ಕೆಲವರು ಏನು ಮಾಡ್ತಾರೆ ಅಂದರೆ, ಮೊಬೈಲ್ ನೋಡಿ ಅದರಿಂದ ಇನ್ನು ಬೇರೆ ಕಲಿತು ಅವರು ಏನಾದರೂ ವರ್ಕ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಬಟ್ ಕೆಲವರು ಏನು ಮಾಡ್ತಾರೆ ಅಂದರೆ, ಫುಲ್ ಡೇ ರೀಲ್ಸ್ ಅದು ಇದು ನೋಡಿಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡ್ತಾರೆ.
ಮತ್ತು ಒಬ್ಬರೇ ಕೂತ್ಕೊಂಡು ಆ ಟೆನ್ಷನ್ ಈ ಟೆನ್ಷನ್ ಅಂತ ತಲೆಗೆ ತಗೊಂಡು ಡಿಪ್ರೆಷನ್ ಎಲ್ಲ ಹೋಗೋದು ಹಾಗೆ. ಈಗ ನೀವು ಮೊಬೈಲಲ್ಲಿ ಏನಾದರೂ ನೋಡಿ ಕಲೀರಿ ಅಂತೆ, ಏನಾದರೂ ಕಲೀರಿ, ನೀವು ಆರಿ ವರ್ಕ್ ಕಲಿಬೇಕು ಅಂತಲ್ಲ, ಏನಾದರೂ ಕಲೀರಿ. ನಿಮಗೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಟೈಮ್ ಹೇಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಅದೇ ನೀವು ಸುಮ್ಮನೆ ಕೂತ್ಕೊಳ್ಳಿ ಅಂತೆ, ಮನೆ ಕೆಲಸ ಎಲ್ಲ ಆಗಿ ಸುಮ್ಮನೆ ಕೂತ್ಕೊಳ್ಳಿ ಅಂತೆ, ನಿಮಗೊಂದು 2 ಅವರ್ ಕೂತ್ಕೊಂಡ್ರೂ ತಲೆ ನೋವು ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ನಿಮ್ಮ ತಲೆಯಲ್ಲಿ ಅಷ್ಟು ಯೋಚನೆ ಓಡ್ತಾ ಇರುತ್ತೆ. ಅದೇ ನೀವು ಆ 2 ಗಂಟೆ ಟೈಮಲ್ಲಿ ನೀವು ಯಾರದಾದ್ರೂ ವೀಡಿಯೋ ನೋಡಿ ಒಂದು ಸ್ವಲ್ಪ ಏನಾದರೂ ಕಲಿತು ನೀವೇ ಟ್ರೈ ಮಾಡ್ತಾಯಿದ್ರೆ ಆ 2 ಗಂಟೆ ಹೇಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಆ 2 ಗಂಟೆ ನಿಮಗೆ 2 ನಿಮಿಷದಾಗಿ ಹೋಗುತ್ತೆ. ನಾವು ಟೈಮ್ ನೋಡುವಾಗುತ್ತೆ, ಈಗ 2 ಗಂಟೆ ಆಗಿದ್ದಷ್ಟು ಈಗ 4 ಗಂಟೆ ಆಗಿ ಆಯಿತಾ ಅಂತ. ಹಾಗೆ ನಾವೇನಾದರೂ ಕಲಿತ್ರೆ, ನಾವೇನಾದರೂ ಒಂದು ಮಾಡ್ತಾಯಿದ್ರೆ ನಮಗೆ ಟೈಮು ಹೋಗುತ್ತೆ, ತಲೆಗಷ್ಟು ಪ್ರೆಷರು ಬೀಳಲ್ಲ. ಇಲ್ಲದಿದ್ದರೆ ಈ ತುಂಬ ಅಂದರೆ ಎಲ್ಲರ ಲೈಫಲ್ಲೂ ತುಂಬ ಟೆನ್ಷನ್ಸ್ ಇರುತ್ತೆ. ಸೊ ಆ ಟೆನ್ಷನ್ನೆಲ್ಲ ನಾವು ಕಮ್ಮಿ ಮಾಡಬೇಕಂದ್ರೆ ನಾವು ಲೈಫಲ್ಲಿ ಬ್ಯುಸಿ ಇರಬೇಕಂದ್ರೆ ನಾವೇನಾದರೂ ಮಾಡ್ತಾ ಇರಬೇಕು. ಅದರಿಂದ ನಮ್ಮ ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ, ಟೈಮು ಹೋಗುತ್ತೆ, ಗೋಡೆಯಲ್ಲಿ ಏನಾದರೂ ಒಂದು ಡಿಸೈನೂ ಬರುತ್ತೆ ಹಾಕಲಿಕ್ಕೆ, ಹಣ ಕೊಡಬೇಕು ಅಂತೆಲ್ಲ ನೀವೇ ಮಾಡಿದ ಡಿಸೈನೂ ಆಗುತ್ತೆ. ಸೊ ಹಾಗಾಗಿ ನಾನು ಎಲ್ರಿಗೂ ಹೇಳ್ತಿರೋದು, ಬ್ಯುಸಿ ಇರಿ, ಲೈಫಲ್ಲಿ ಬ್ಯುಸಿ ಇರಿ. ಏನಂದರೆ ನಾನು ಫಸ್ಟಿಗೆ ಥಿಂಕ್ ಮಾಡ್ತಿದ್ದೆ ಈ ಆರಿ ವರ್ಕ್ ಬಿಸ್ನೆಸ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ, ದೇವರೇ ನನ್ನನ್ನು ಸ್ವಲ್ಪ ಬ್ಯುಸಿಯಾಗಿರಿಸು, ಇಲ್ಲಿ ಕೂತ್ಕೊಂಡು ಮಲಗಿಕೊಂಡು ನನಗೆ ತುಂಬ ಟೆನ್ಷನ್ ಆಗ್ತುಂಟು, ಎಲ್ಲಿ ಮೆಂಟಲ್ ಆಗ್ತೇನೆ ಅಂತ ಹೆದರಿಕೆ ಆಗ್ತುಂಟು ಅಂತ ಬ್ಯುಸಿಯಾಗಿ ಇಟ್ಟಿರು ಅಂತ ಹೇಳಿ ಈಗ ಎಷ್ಟು ಬ್ಯುಸಿ ಅಂದರೆ ನನಗೆ ನಿದ್ದೆ ಮಾಡಲಿಕ್ಕೆ ಟೈಮ್ ಇಲ್ಲ. ರಾತ್ರಿ 12 ಗಂಟೆ 1 ಗಂಟೆ ಆಗುತ್ತೆ ಬ್ಲೌಸ್ ಆರ್ಡ್ರ್ ಎಲ್ಲ ಫೈನಲ್ ಕನ್ಫರ್ಮ್ ಮಾಡಿ ಅವರದೆಲ್ಲ ವರ್ಕ್ ಮಾಡಿ ಕೊಡುವಾಗ. ಸಂಡೇ ಫ್ರೀ ಇಲ್ಲ. ನಿದ್ದೆ ಕಡಿಮೆ ಆಗಿದೆ, ನನಗೆ ಟೈಮ್ ಇಲ್ಲ. ಊಟಕ್ಕೆ ಕೂತ್ಕೊಳ್ಳಿಕ್ಕೆ ನನಗೆ ಟೈಮ್ ಇಲ್ಲ ಕರೆಕ್ಟ್ ಟೈಮಿಗೆ. ಆ್ಯಸಿಡಿಟಿ ಆಗ್ತಿದೆ, ಅದಕ್ಕೆ ನಾನು ಲಾಸ್ಟ್ 1 ವೀಕಿಂದ ನಾನು ಕರೆಕ್ಟು ಟೈಮ್ ಊಟ ಮಾಡ್ತಿದ್ದೇನೆ. ಇನ್ನು ನಾವು ದುಡಿದ ಹಣ ಯಾಕೆ ಹಾಸ್ಪಿಟಲಿಗೆ ಹಾಕೋದು ಅಲ್ವಾ? ಸೊ ಅದಕ್ಕಾಗಿ ನಾವು ಆದಷ್ಟು ಲೈಫಲ್ಲಿ ಬ್ಯುಸಿಯಾಗಿರೋದೇ ಉತ್ತಮ. ನೋಡಿ ಈಗ ಫೈನಲ್ ಫಿನಿಶ್ ಆಯಿತು, ಹೇಗಾಗಿದೆ ನೋಡಿ ಡಿಸೈನ್. ಇದು ನೋಡಿ, ಇದು ಡಿಫ್ರೆಂಟ್ ಆಗಿದೆ ಅಲ್ವಾ? ಇಷ್ಟ ಆಯಿತಾ? ಥ್ಯಾಂಕ್ ಯು, ಬಾಯ್.